ಸರಿಗಮಪ ಸ್ಟೇಜ್ ಮೇಲೆ ಮಿಂಚಿರುವಂತ, ಇವಾಗ ಹಳ್ಳಿಯಿಂದ ಡೆಲ್ಲಿವರೆಗೂ ಮಿಂಚುತ್ತಿರುವಂತ ಛೋರಿ. ನಾರ್ಮಲ್ ಮಕ್ಕಳಿಗೂ ನಿಮ್ಗೂ ತುಂಬಾ ಡಿಫ್ರೆನ್ಸ್ ಇದೆ, ಅಂದ್ರೆ ಒಂಥರ ಸ್ಪೆಷಲ್ ನೀವು. D for dynamic, I for inspiring, Y for youngest, A for angel. ಇದೆಲ್ಲ ಸೇರಿದ್ರೆ ಇದೆಯಾ? ಎಲ್ಲದನ್ನು 24 hours ಅಲ್ಲಿ ಮ್ಯಾನೇಜ್ ಮಾಡ್ತಾ ಇರ್ತೀರಾ. ಸೊ ಡ್ಯಾನ್ಸ್ ಇರ್ಬೋದು, ಸಿಂಗಿಂಗ್ ಇರ್ಬೋದು, ಸ್ಕೂಲ್ ಇರ್ಬೋದು. ಮ್ಯೂಸಿಕ್ ಮತ್ತೆ ಸ್ಟಡೀಸ್ ಎರಡನ್ನೂ ಸಮನಾಗಿ ಬ್ಯಾಲೆನ್ಸ್ ಮಾಡುವಂತ ಪ್ರಯತ್ನ ಮಾಡ್ತೀನಿ. ಸ್ಪೀಡ್ ಪ್ಲಸ್ ಕರ್ನಾಟಕ ಚಾನೆಲ್ನ ಸಮಸ್ತ ವೀಕ್ಷಕರಿಗೆ ನನ್ನ ನಮಸ್ಕಾರ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಅಕ್ಷತಾ ಗೌಡ. ನಮ್ಮ ಜೊತೆ ಇವತ್ತು ಇರುವಂತ ಸ್ಪೆಷಲ್ ಗೆಸ್ಟ್ ಯಾರಪ್ಪ ಅಂದ್ರೆ ದಿಯಾ ಹೆಗ್ಡೆ ಅವರು. ನೀವೆಲ್ಲರೂ ಕೂಡ ನೋಡಿರ್ತೀರಾ, ಸರಿಗಮಪ ಸ್ಟೇಜ್ ಮೇಲೆ ಮಿಂಚಿರುವಂತ, ಇವಾಗ ಹಳ್ಳಿಯಿಂದ ಡೆಲ್ಲಿವರೆಗೂ ಮಿಂಚುತ್ತಿರುವಂತ ಛೋರಿ. ಸೊ ದಿಯಾ ಹೆಗ್ಡೆ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಾಯ್. ಹಲೋ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀನಿ. ಸ್ಪೀಡ್ ಪ್ಲಸ್ ಕರ್ನಾಟಕ ಚಾನೆಲ್ನ ಸಮಸ್ತ ವೀಕ್ಷಕರಿಗೆ ನನ್ನ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಓಕೆ, ಒಂದು ಎಂಟ್ರಿ ಅಂತೂ ಇದ್ದೇ ಇರುತ್ತಲ್ಲ ನಿಮ್ದು, ದಿಯಾ ಅಂದ್ರೆ ಏನು ಅಂತ. ಹಾ, ಓಕೆ. D for dynamic, I for inspiring, Y for youngest, A for angel. ಇದೆಲ್ಲ ಸೇರಿದ್ರೆ ಇದೆಯಾ? ಓಕೆ, ಯಾರು ಹೇಳ್ಕೊಟ್ಟಿದ್ದು ನಿಮ್ಗೆ? ಇದು ಆಕ್ಚುಲಿ ನನ್ಗೊಂದು ಐಡೆಂಟಿಟಿ ಇರ್ಲಿ ಅಂತ ನನ್ನ ಹೆಸರಿಗೆ ಫುಲ್ ಫಾರ್ಮ್ನ ನಾನು ಮತ್ತೆ ಅಮ್ಮ ಸೇರಿ ಬರೆದ್ವಿ. ಓಕೆ, ಒಂದಂತೂ ಅಬ್ಸರ್ವ್ ಮಾಡಿದಾಗ ಗೊತ್ತಾಗುತ್ತೆ, ನಿಮ್ಮ ಎಲ್ಲಾ ಒಂದೊಂದು ಪದಗಳ ಹಿಂದೆ ಕೂಡ ನಿಮ್ಮಮ್ಮ ಇರ್ತಾರೆ ಅಂತ. ಹಾ, ಹೌದು. ಹೌದಾ? ಹೌದು. ಓಕೆ, ಸ್ಕೂಲ್ ಜಾಯಿನ್ ಆದ್ರಾ? ಸ್ಕೂಲ್ ಸ್ಟಾರ್ಟ್ ಆಯ್ತು ಇವಾಗ? ಹಾ, ಸ್ಟಾರ್ಟ್ ಆಯ್ತು, ಸ್ಟಾರ್ಟ್ ಆಗಿದೆ. ಓಕೆ, ಎಷ್ಟನೇ ಕ್ಲಾಸ್ ಇವಾಗ? ಯಾವ ಸ್ಕೂಲ್ ಓದ್ತಾ ಇರೋದು? ನಂದೀಗ 7th ಮುಗೀತು, 8th. ಈಗ ಈ ವರ್ಷದಿಂದ ನಾನು ಪ್ರಗತಿ ಕಾಂಪೋಸಿಟ್ ಸ್ಕೂಲ್ಗೆ ಹೋಗ್ತಾ ಇದ್ದೀನಿ. ಯಾವ ತರ ಇರುತ್ತೆ ಡೈಲಿ ರೊಟೀನ್ ನಿಮ್ದು ಅಂತ? ಅಂದ್ರೆ ಡೈಲಿ ರುಟೀನ್ ಅಂದ್ರೆ ಒಂದೊಂದು ದಿನ ಸ್ವಲ್ಪ ಚೇಂಜಸ್ ಆಗುತ್ತೆ, ಬಿಕಾಸ್ ಒಂದೊಂದು ದಿನ ರೆಕಾರ್ಡಿಂಗ್ಸ್ ಇರುತ್ತೆ, ಶೋಸ್ ಇರುತ್ತೆ, ಇವೆಂಟ್ಸ್ ಇರುತ್ತೆ, ಎಲ್ಲ ಇದ್ದಾಗ ಚೇಂಜ್ ಆಗ್ತಾ ಇರುತ್ತೆ. ಬಟ್ ಡೈಲಿ ನಾನು ಬೆಳಿಗ್ಗೆ ಮತ್ತು ಸಂಜೆ ಮ್ಯೂಸಿಕ್ ಪ್ರಾಕ್ಟೀಸ್ ಮಾಡ್ತೀನಿ. ಕ್ಲಾಸಿಕಲ್ ಮ್ಯೂಸಿಕ್, ಹಿಂದೂಸ್ತಾನಿ ಪ್ರಾಕ್ಟೀಸ್ ಮಾಡ್ತೀನಿ. ಮತ್ತು ಪ್ರತಿದಿನ ನಾನು ದೇವ್ರ ಮುಂದೆ ಭಗವದ್ಗೀತೆ ಹೇಳಿ ಭಜನೆಗಳನ್ನು ಮಾಡಿ ಅಲ್ಲೊಂದು ಅರ್ಧ ಗಂಟೆಯಿಂದ 1 ಗಂಟೆ ಸ್ಪೆಂಡ್ ಮಾಡ್ತೀನಿ. ಆಮೇಲೆ ನನ್ನ ಹೋಮ್ ವರ್ಕ್ಗೆ, ಸ್ಟಡೀಸ್ಗೆ ಅಂತ ಅಂತೂ ಟೈಮ್ ಕೊಡ್ತೀನಿ ದಿನಕ್ಕೆ. ಅಂದರೆ ಮ್ಯೂಸಿಕ್ ಮತ್ತು ಸ್ಟಡೀಸ್ ಎರಡನ್ನೂ ಜೊತೆಗೆ ಸಮನಾಗಿ ಬ್ಯಾಲೆನ್ಸ್ ಮಾಡುವಂಥ ಪ್ರಯತ್ನ ಮಾಡ್ತೀನಿ. ಸೊ ಹೀಗೆ ಇದಿಷ್ಟಂತೂ ದಿನ ಇರುತ್ತೆ. ಸೊ ಹಾಗೆ ಎಂಜಾಯ್ ಮಾಡ್ತೀನಿ, ಹೊಸ ಹೊಸ ಸಾಂಗ್ಸ್ ಕಲಿಯೋಕ್ಕೆ ಯಾವಾಗಲೂ ಹುಡುಕ್ತಿರ್ತೀನಿ. ಇದಂತೂ ಪ್ರತಿದಿನ ಮಾಡ್ತೀನಿ. ಕೆಲವೊಂದೊಂದು ದಿನ ಸ್ವಲ್ಪ ಚೇಂಜಸ್ ಆಗ್ತಾ ಇರುತ್ತೆ ರುಟೀನಲ್ಲಿ, ಬಟ್ ಇದು ಮಾತ್ರ ತಪ್ಪಲ್ಲ. ಓಕೆ, ಮೇ ಬಿ 24 hours ಕೂಡ ಸಾಕಾಗಲ್ಲ ಅಂತ ಅನ್ಸುತ್ತೆ. ಹೌದಾ? ಅನ್ಸುತ್ತೆ. ಅನ್ಸಿದ್ಯಾ? 24 hours ಇನ್ನು ಜಾಸ್ತಿ ಟೈಮ್ ಇದ್ದಿದ್ರೆ ಇನ್ನೂ ಏನಾದ್ರೂ ಮಾಡ್ಬೋದಾಗಿತ್ತು ಅಂತ ಅಷ್ಟೇ. ಓಕೆ, ಮಾರ್ನಿಂಗ್ ಎಷ್ಟು ಟೈಮ್ ಎದ್ದೇಳೋದು? ಅಂದ್ರೆ ಬೆಳಿಗ್ಗೆ ಟೈಮ್ ನಾನು ನಾರ್ಮಲ್ ಆಗಿ ಎದ್ದೇಳೋದಾದ್ರೆ 7 o'clockಗೆ ಹೇಳ್ತೀನಿ. ಸಂಜೆ ಲೇಟ್ ನೈಟ್ ಶೋಸ್ ಇರುತ್ತೆ, ಅವಾಗೆಲ್ಲ ಸ್ವಲ್ಪ ಹೇಳೋದು ಕಷ್ಟ ಆಗಿರುತ್ತೆ, ಅದಕ್ಕೆ ಲೇಟ್ ಆಗುತ್ತೆ. ಬಟ್ 6:30, 7ಗೆ ಎದ್ದು ಸ್ಕೂಲ್ಗೆಲ್ಲ ಹೋಗ್ತೀನಿ. ಓಕೆ, ಸ್ಕೂಲ್ ಲೈಫ್ ಹೇಗಿದೆ ಅಂತ ಅನ್ನಿಸ್ತಿದೆ ಇವಾಗ? 8th ಸ್ಟ್ಯಾಂಡರ್ಡ್ ಅಲ್ವಾ? ಸೂಪರ್ ಆಗಿದೆ. ಸ್ಟಾರ್ಟ್ ಆಗಿಲ್ಲ ಬಟ್ ಇಲ್ಲ, ಸ್ಟಾರ್ಟ್ ಆಯ್ತು ಮೊನ್ನೆಯಿಂದ. ಹೋದ್ರಾ ಸ್ಕೂಲ್ಗೆ? ಈ ವರ್ಷ ಸ್ಟಾರ್ಟ್ ಆಯ್ತಾ ಸ್ಕೂಲಿಗೆ? ಹೋಗಿದ್ದೆ, ಎಂಟ್ರಿ ಕೊಟ್ಟು ಬಂದಿದ್ದಾಯ್ತು ಸ್ಕೂಲಿಗೆ ಆಗಿದ್ದು. ಹಾ. ಓಕೆ, ಏನ್ ಅನ್ಸ್ತಿದೆ ಸ್ಕೂಲ್ ಲೈಫ್ ಬಗ್ಗೆ? ಸ್ಕೂಲ್ ತುಂಬಾನೇ ಚೆನ್ನಾಗಿರುತ್ತೆ. ಫ್ರೆಂಡ್ಸ್ ಜೊತೆ ಬೆರಿತೀವಿ, ಅವರಿಂದ ನಾವು ಸುಮಾರು ವಿಷಯಗಳನ್ನ ಕಲ್ತ್ಕೋತೀವಿ. ಹಾಗೆ ಟೀಚರ್ಸ್, ಹಾಗೆ ಸ್ಕೂಲಿನ ವಾತಾವರಣ ಎಲ್ಲ ತುಂಬಾನೇ ಖುಷಿ ಕೊಡುತ್ತೆ. ಸೊ ತುಂಬಾ ಚೆನ್ನಾಗಿತ್ತು. ಓಕೆ, ಇವಾಗ ನಾರ್ಮಲ್ ಮಕ್ಕಳಿಗೂ ನಿಮಗೂ ತುಂಬಾ ಡಿಫ್ರೆನ್ಸ್ ಇದೆ, ಅಂದ್ರೆ ಒಂಥರ ಸ್ಪೆಷಲ್ ನೀವು. ಯಾಕಂದ್ರೆ ಎಲ್ಲದನ್ನು 24 hours ಅಲ್ಲಿ ಮ್ಯಾನೇಜ್ ಮಾಡ್ತಾ ಇರ್ತೀರಾ. ಸೊ ಡ್ಯಾನ್ಸ್ ಇರ್ಬೋದು, ಸಿಂಗಿಂಗ್ ಇರ್ಬೋದು, ಸ್ಕೂಲ್ ಇರ್ಬೋದು, ಯಾವ ಥರ ಅನ್ಸುತ್ತೆ ನಿಮ್ಗೆ ಫೀಲ್? ಇಲ್ಲ, ಆ್ಯಕ್ಚುಲಿ ನಾನು ಏನೇ ಮಾಡಿದ್ರು ಅದನ್ನ ಎಂಜಾಯ್ ಮಾಡ್ತೀನಿ. ಬಿಕಾಸ್ ಮ್ಯೂಸಿಕ್ ಹಾಡೋದ್ರಲ್ಲಿ ಒಂದು ಖುಷಿ ಇದೆ. ಸೊ ನಾನು ಯಾವುದು ನನಗೆ ಇದು ಮಾಡಬೇಕಲ್ಲ ಅಂತ ಮಾಡಲ್ಲ, ಅಥವಾ ಅಯ್ಯೋ ಇಷ್ಟು ಕಷ್ಟ ಅಂತ ಯಾವುದು ಅನ್ಸಲ್ಲ. ನನಗೆ ಎಲ್ಲದನ್ನೂ ಎಂಜಾಯ್ ಮಾಡ್ತೀನಿ. ನಾನು ಏನು ಮಾಡ್ತೀನೋ ಅದನ್ನ. ಓದೋದಂತೂ ತುಂಬ ಇಷ್ಟ, ಸಾಂಗ್ ಹಾಡೋದು ಇಷ್ಟ. ಸೊ ಏನು ಮಾಡ್ತೀನೋ ಅದೆಲ್ಲ ನನ್ಗೆ ಖುಷಿ ಇದೆ ಮಾಡೋದಕ್ಕೆ, ಸೊ ಮಾಡ್ತಾ ಇದ್ದೀನಿ. ಓಕೆ, 7th ಸ್ಟ್ಯಾಂಡರ್ಡಲ್ಲಿ ಎಷ್ಟು ಪರ್ಸೆಂಟೇಜ್ ಬಂತು?
98 ಪಾಯಿಂಟ್ ಸಮಥಿಂಗ್ ಬಂದಿತ್ತು. ಹೌದಾ? ಹಾ, ಓಕೆ. ಹಿಂಗ್ ಮ್ಯಾನೇಜ್ ಅಂದ್ರೆ ಎಕ್ಸಾಮ್ ಟೈಮಲ್ಲೆಲ್ಲ ಇವಾಗ ಪ್ರೋಗ್ರಾಮ್ಸ್ ಇರುತ್ತೆ, ಹೌದು. ಸೊ ಎಕ್ಸಾಮ್ ಟೈಮಲ್ಲಿ ಯಾವ ತರ ಪ್ರಿಪೇರ್ ಆಗ್ತೀರಾ ನೀವು ಅಂತ? ಎಕ್ಸಾಮ್ ಟೈಮಲ್ಲಿ ತುಂಬಾ ಲೀವ್ಸ್ ಆಗ್ತಿತ್ತು, ಬಟ್ ಎಕ್ಸಾಮ್ ಟೈಮಲ್ಲಿ ಹೆಂಗ್ ಓದ್ಕೊಂಡೆ ಅಂದ್ರೆ, ಈಗ ನಾವು ಇವೆಂಟ್ಸ್ಗೆ ಅಥವಾ ಎಲ್ಲೇ ಟ್ರಾವೆಲ್ ಮಾಡ್ತಾ ಇರ್ತೀವಿ, ಟ್ರಾವೆಲ್ ಮಾಡೋ ಟೈಮಲ್ಲಿ ತುಂಬಾ ಮಧ್ಯ ಲಾಂಗ್ ಗ್ಯಾಪ್ ಇರುತ್ತೆ. ಆ ಗ್ಯಾಪಲ್ಲಿ ಓದ್ಕೊಂಡು ಅದನ್ನ ಫಿಲ್ಅಪ್ ಮಾಡ್ಕೋತೀನಿ. ಅಮ್ಮ ಟೀಚರ್ ಇದ್ದಾರೆ, ಸೊ ಅವರು ಓದಿಸ್ತಿರ್ತಾರೆ. ಸೊ ಟ್ರಾವೆಲಿಂಗ್ ಟೈಮಲ್ಲೆಲ್ಲ ಕವರ್ ಮಾಡ್ಕೊಂಡಿರ್ತೀನಿ. ಅಂದ್ರೆ ಟ್ರಾವೆಲ್ ಮಾಡ್ಬೇಕಾದ್ರೂ ಕೂಡ ಬುಕ್ ಇಟ್ಕೊಂಡೇ ಇರ್ತೀರಾ, ಓದ್ಕೊಂಡೇ ಹೋಗ್ತಿರ್ತೀರಾ ಕೂಡ? ಹೌದು. ಆದ್ರೆ ಇವಾಗ ಯಾವ್ದಾದ್ರು ಪ್ರೋಗ್ರಾಮ್ ಹೋಗ್ಬೇಕಾದ್ರೆ, ಇವಾಗ ನಾವೇ ಜಸ್ಟ್ ಅನ್ಕೊಳ್ಳಿ ಒಂದು ಇಂಟರ್ವ್ಯೂ ಮಾಡ್ಬೇಕಂದ್ರೆ ಅದು ನೆಕ್ಸ್ಟ್ ಬಿಫೋರ್ 1 ಡೇ ಫುಲ್ ಪ್ರಿಪೇರ್ ಆಗ್ತೀವಿ. ಸೊ ನಿಮ್ಗೆ ಪ್ರೋಗ್ರಾಮು ಇರುತ್ತೆ, ಅದಕ್ಕೂ ಕೂಡ ಪ್ರಿಪೇರ್ ಆಗಬೇಕು, ಎಕ್ಸಾಮ್ಗೂ ಕೂಡ ಪ್ರಿಪೇರ್ ಆಗಬೇಕು. ಹೆಂಗೆ ಮ್ಯಾನೇಜ್ ಮಾಡೋದು ಇದೆಲ್ಲ ಅಂತ? ಅಷ್ಟು ಟ್ಯಾಲೆಂಟ್ ಹೇಗೆ ಅಂತ? ಹೇಗೆ ಅಂತ ನಂಗೆ ಗೊತ್ತಿಲ್ಲ, ಬಟ್ ಸ್ಟಡೀಸ್ ಎಲ್ಲ ಹಿಂಗೆ ಟ್ರಾವೆಲಿಂಗಲ್ಲಿ ಮಾಡ್ತಿರ್ತೀನಿ. ಇನ್ನು ಇವೆಂಟ್ಸ್ ಇದ್ದಾಗ ಒಂದು ಸ್ವಲ್ಪ ಹೊತ್ತಿನ ಹಿಂದೆ ಅದರದ್ದು ಪಾಂಪ್ಲೇಟ್ ಇನ್ವಿಟೇಷನ್ ಏನಿರುತ್ತೆ ನೋಡಿಕೊಂಡು ಸ್ವಲ್ಪ ಅಲ್ಲೇನು ಏನು ಪ್ರೋಗ್ರಾಮ್ ನಡೀತಾ ಇದೆ ಅಂತ ಒಂದು ಸ್ವಲ್ಪ ನಾನು ನೋಡ್ಕೊಂಡಿರ್ತೀನಿ ಮುಂಚೆನೆ. ಬಟ್ ಎರಡು ಮ್ಯಾನೇಜ್ ಆಗ್ತಾ ಇದೆ, ಚೆನ್ನಾಗೇ ಮ್ಯಾನೇಜ್ ಆಗ್ತಾ ಇದೆ ದೇವ್ರ ದಯೆಯಿಂದ. ದೇವ್ರ ದಯೆಯಿಂದ. ಓಕೆ. ಸ್ಕೂಲಲ್ಲಿ ಯಾವ ಥರ ಅಂದರೆ ಇವಾಗ ಎಷ್ಟು ಡೇ ಆಯಿತು ಹೋಗಿ? 1-2 ಡೇಸ್ ಹೋದ್ರಾ? ಹಾಂ, 2 ಡೇಸ್ ಹೋಗಿದ್ದೆ. ಓಕೆ. ಯಾವ ಥರ ಅನಿಸ್ತು ಅಲ್ವಾ? ಹಾಲಿಡೇ ಆದಮೇಲೆ ಇವಾಗ ಸ್ಕೂಲ್ಗೆ ಮತ್ತೆ ರಿಜಾಯ್ನ್ ಆಗಿದ್ದೀರಾ? ಆ್ಯಕ್ಚುಲಿ ನಂಗೆ ಸ್ಕೂಲ್ಗೆ ಹೋಗೋದಂದ್ರೆ ತುಂಬ ಇಷ್ಟ. ಹಾಲಿಡೇ ಆದ ತಕ್ಷಣ ಸ್ಕೂಲ್ಗೆ ಹೋದರೆ ಏನೋ ಒಂಥರ ರಿಫ್ರೆಶ್ಮೆಂಟ್. ಸೊ ಚೆನ್ನಾಗಿತ್ತು, 2 ಡೇಸ್ ಫುಲ್ ಎಂಜಾಯ್ ಮಾಡಿದೆ. ಬೀಟ್ಲೆಸ್ ಕರ್ನಾಟಕ.